ತಲೆ ತಿರುಗಿದ್ರೆ, ಸುಸ್ತಾದರೆ ಅವ್ರು ಇಮಿಡಿಯೇಟಾಗಿ ಏನಾದ್ರು ಕೆಲಸ ಮಾಡ್ತಿದ್ರೆ, ಡ್ರೈವ್ ಮಾಡ್ತಿದ್ರೆ ಅಥವಾ ಇನ್ನೇನಾದ್ರು ಎಕ್ವಿಪ್ಮೆಂಟ್ ಹ್ಯಾಂಡಲ್ ಮಾಡ್ತಿದ್ರೆ ಇಮಿಡಿಯೇಟಾಗಿ ಅದನ್ನ ನಿಲ್ಲಿಸಿ ಬಂದು ರೆಸ್ಟ್ ತೊಗೋಬೇಕು. ಫ್ಲ್ಯಾಟಾಗಿ ಮಲ್ಕೊಂಡ್ಬಿಡ್ಬೇಕು. ಆಚೆ ಈಚೆ ಯಾರಿಗಾರು ಹೇಳಬೇಕು. ಆಮೇಲೆ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಬರಬೇಕು. ಹಾಗೇಳಿ ಅವ್ರಾಗಿ ಫಸ್ಟ್ ಏಡ್ ಅಂತ ಇನ್ನೇನು ಮಾಡೋಕ್ಕಾಗಲ್ಲ. ಹಾರ್ಟ್ ಬೀಟ್ ಆಗ್ತಿಲ್ಲ ಅಂದರೆ ನಾವು ಆಸ್ಪತ್ರೆಗೆ ಬರಬೇಕು. ಅಲ್ಲಿ ನಾವು ಡಿಟೆಕ್ಟ್ ಮಾಡಿದ ತಕ್ಷಣ ಒಂದು ಟೆಂಪ್ರರಿ ಪೇಸಿಂಗ್ ಅಂತ ಮಾಡ್ತೀವಿ. ಒಂದು ವೈರ್ ಹಾಕ್ಬಿಟ್ಟು ಹಾರ್ಟ್ ಬೀಟಿಂಗ್ ಇನ್ಕ್ರೀಸ್ ಮಾಡಿ ನಾರ್ಮಲ್ ಹಾರ್ಟ್ ಬೀಟ್ ಮೇಂಟೈನ್ ಮಾಡ್ತೀವಿ. ಅದಾದಮೇಲೆ ಅದು ಕನ್ಫರ್ಮ್ ಆಯಿತು, ಬೇರೆ ಏನು ಸೆಕೆಂಡ್ರಿ ಕಾಸಸ್ ಇಲ್ಲ, ಐಸೋಲೇಟೆಡ್ ಹಾರ್ಟ್ ಬೀಟ್ ಕಡಿಮೆ ಆಗಿದೆ ಡಿಟೆಕ್ಟ್ ಆದರೆ ಆಮೇಲೆ ಪರ್ಮನೆಂಟ್ ಪೇಸ್ ಮೇಕರ್ ಅಂತ ಹಾಕ್ಕೊಡ್ತೇವೆ. ಓಕೆ. ಯಾಕಂದ್ರೆ ಈಗ ತಲೆ ತಿರುಗ್ತು ಅಥವಾ ಸುಸ್ತಾಯ್ತು ಅಂದ ತಕ್ಷಣ ತುಂಬಾ ಜನ ವೀಕ್ನೆಸ್ ಇಂದ ಹೀಗೂ ಆಗಿರ್ಬೋದು ಅಂತ ಅನ್ಕೋತಾರೆ. ಆದ್ರೆ ಸಡನ್ ಆಗಿ ಇದು ಲೋ ಹಾರ್ಟ್ ಬೀಟ್ ಅಂತಾನೆ ಎಲ್ರಿಗೂ ತಲೆಗೆ ಬರೋದಿಲ್ಲ, ಅಥವಾ ಅದ್ರ ಬಗ್ಗೆ ಗೊತ್ತಿಲ್ಲದೇನೂ ಇರಬಹುದಲ್ವಾ ಅಂತ. ತಲೆ ತಿರುಗೋದು, ಜ್ಞಾನ ತಪ್ಪೋದು ಹಾರ್ಟ್ ರಿಲೇಟೆಡ್ ಸಂಬಂಧಪಟ್ಟ ಕಂಡೀಷನ್ಸ್ ಅಂದರೆ ಒಂದು ಹಾರ್ಟ್ ಬೀಟ್ ಆಗಿಲ್ಲ, ಹಾರ್ಟ್ ಬೀಟ್ ತುಂಬ ಕಡಿಮೆ ಆಗಿದೆ, ಇದರಿಂದ ತಲೆ ತಿರುಗುತ್ತೆ ಅಥವಾ ಜ್ಞಾನ ತಪ್ಪುತ್ತೆ. ಇನ್ನು ಎಪಿಲೆಪ್ಸಿ ಮೂರ್ಛೆ ರೋಗದಿಂದನೂ ಕೆಲವ್ರಿಗೆ ಜ್ಞಾನ ತಪ್ಪುತ್ತೆ. ಇನ್ನು ಕೆಲವ್ರಿಗೆ ಕಿವಿ ಪ್ರಾಬ್ಲಮ್ಸ್ ಇರುತ್ತೆ, ವರ್ಟಿಗೋ ಅಂತ, ಅದರಿಂದನೂ ತಲೆ ತಿರುದಾಗ ಆಗುತ್ತೆ. ಬಟ್ ವರ್ಟಿಗೋದಿಂದ ಯಾರ್ದು ಪ್ರಾಣಕ್ಕೆ ಅಪಾಯ ಆಗೋದಿಲ್ಲ. ಎಪಿಲೆಪ್ಸಿ ಅದು ಕೈಕಾಲು ಒದರ್ಕೊಳ್ಳೋದು ಅಂಥದ್ದೆಲ್ಲ ಬರುತ್ತೆ ಅದರಲ್ಲಿ. ಬಟ್ ಈ ಹಾರ್ಟ್ಸ್ ರಿಲೇಟೆಡ್ ಹಾರ್ಟ್ ಬೀಟ್ ಕಡಿಮೆ ಆಗೋದ್ರಲ್ಲಿ ಟೈಮ್ಲಿ ಡಿಟೆಕ್ಟ್ ಮಾಡಿಲ್ಲ ಅಂದರೆ ಪ್ರಾಣಕ್ಕೆ ಅಪಾಯ ಆಗುತ್ತೆ. ಸೊ ಅದನ್ನು ಡಿಟೆಕ್ಟ್ ಮಾಡಿದ ತಕ್ಷಣವೇ ಕನ್ಫರ್ಮ್ ಮಾಡೋದು ಹೇಗೆ, ನಾವು ಜಸ್ಟ್ ಬೇಸಿಕ್ ಒಂದು ಪಲ್ಸ್, ಕೈಯಲ್ಲಿ ಪಲ್ಸ್ ಚೆಕ್ ಮಾಡಿ ಡಿಟೆಕ್ಟ್ ಮಾಡ್ಬೋದು. ಕೆಲವರು ಸ್ಮಾರ್ಟ್ ವಾಚ್ ಹಾಕ್ಕೊಂಡಿರ್ತಾರೆ, ಅದು ಅಲಾರಮ್ ಕೊಡುತ್ತೆ. ಕೆಲವು ಸ್ಮಾರ್ಟ್ ವಾಚಸ್ಸಲ್ಲಿ ECG ರೆಕಾರ್ಡಿಂಗ್ ಬೇರೆ ಇರುತ್ತೆ, ಅದು ರೆಕಾರ್ಡಿಂಗ್ ಕೊಡುತ್ತೆ. ಮತ್ತು ನಮ್ಮ ಹತ್ರ ಬಂದಾಗ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒಂದು ಬೇಸ್ಲೈನ್ ECG ಮಾಡ್ತೀವಿ. ಕೆಲವ್ರದ್ದು ರೆಸ್ಟಿಂಗ್ ಹಾರ್ಟ್ ರೇಟ್ ನಾರ್ಮಲ್ ಇರುತ್ತೆ, ಅವಾಗ ECGನೂ ನಾರ್ಮಲ್ ಇರುತ್ತೆ, ಯಾವಾಗಲೂ ತಲೆ ತಿರುಗಿ ಬಂತು ಅಂತ ಹೇಳ್ತಾರೆ. ಅವ್ರಿಗೆ ಅದಕ್ಕೆ ಒಂದು 24 ಗಂಟೆಯಿಂದ 72 ಗಂಟೆ ಹಾರ್ಟ್ ECG ರೆಕಾರ್ಡ್ ಮಾಡೋಕ್ಕೆ ಒಂದು ಹೋಲ್ಟರ್ ಅಂತ ಡಿವೈಸ್ ಹಾಕಿಡ್ತೀವಿ. ಅದ್ರಲ್ಲಿ ಕಂಟಿನ್ಯೂಸ್ ರೆಕಾರ್ಡಿಂಗ್ 3 ದಿವಸದ್ದು, ಕೆಲವು ಸತಿ ಬೇಕಾದರೆ 15 ದಿವಸ, 1 ತಿಂಗಳವರೆಗೂ ಪಿಕಪ್ ಆಗಿಲ್ಲ ಅಂದರೆ ರೆಕಾರ್ಡಿಂಗ್ ಮಾಡ್ಕೋತೀವಿ. ಅದು ಕನ್ಫರ್ಮ್ ಆಗಿದೆ, ಅದ್ರಲ್ಲಿ ಹಾರ್ಟ್ ಬೀಟ್ ತುಂಬ ಕಮ್ಮಿ ಆಗಿದೆ, 30ಕ್ಕಿಂತ ಕಡಿಮೆ ಆಗಿದೆ, ಅಥವಾ ಹಾರ್ಟ್ ಬೀಟ್ 3 ಸೆಕೆಂಡ್ಗಿಂತ ಜಾಸ್ತಿ ಹೊತ್ತು ಹಾರ್ಟ್ ಬೀಟ್ ಆಗಿಲ್ಲ, ಅದು ಡಾಕ್ಯುಮೆಂಟ್ ಆಯಿತು ಅಂದರೆ ಮತ್ತೆ ಫರ್ದರ್ ಟ್ರೀಟ್ಮೆಂಟ್ ಇದು ಕೆಲವು ಡಿವೈಸಸ್ ಎಲ್ಲ ಅಡ್ವೈಸ್ ಮಾಡ್ತಾರೆ.